ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ನರೇಗಾ ಹೆಸರು ಬದಲಾವಣೆಯ ಕಿಡಿ. ಇಂದು ಕಾಂಗ್ರೆಸ್ ಪ್ರೊಟೆಸ್ಟ್. ನರೇಗಾದಲ್ಲಿ ಅಕ್ರಮ ಆಗಿದ್ರೆ ಚರ್ಚೆಗೆ ಸಿದ್ಧವೆಂದ ಡಿಕೆ. ಜೆಡಿಎಸ್ ಬಿಟ್ಟು ಹೊರದು ಹೋದ್ರೆ ದ್ರೋಹ ಹೆಂಗಾಗುತ್ತೆ ಎಂದ ಶಿವಲಿಂಗೇಗೌಡ. ಈ ಸುದ್ದಿಯನ್ನು ನೋಡೋಣ ರಾಜಕೀಯ ನ್ಯೂಸ್ ಟಾಪ್ನಲ್ಲಿ. ನರೇಗಾ ಬಚಾವೋ ಆಂದೋಲನ ಆರಂಭಿಸಿರುವ ಕಾಂಗ್ರೆಸ್ ಇವತ್ತು ಲೋಕಭವನ ಚಲೋ ಹಮ್ಮಿಕೊಂಡಿದೆ. ಇದಕ್ಕೂ ಮೊದಲು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕಾಂಗ್ರೆಸ್ನಿಂದ ಬೃಹತ್ ಪ್ರತಿಭಟನೆ ನಡೆಯಲಿದೆ. ಬೆಳಗ್ಗೆ 10:30ಕ್ಕೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಲಿದೆ. ಬಳಿಕ ಲೋಕಭವನಕ್ಕೆ ಮುತ್ತಿಗೆ ಹಾಕಲಿದ್ದಾರೆ. ಇವತ್ತು ಫ್ರೀಡಂ ಪಾರ್ಕ್ನಿಂದ ಲೋಕಭವನ ಚಲೋ ಹಮ್ಮಿಕೊಂಡಿದ್ದೇವೆ ಅಂತ ಡಿಸಿಎಂ ಡಿಕೆ ಮಾಹಿತಿ ನೀಡಿದ್ದಾರೆ. ಮೊದಲು ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ನಿರ್ಧಾರ ಮಾಡಿದ್ವಿ, ಆದರೆ ಬೇಡ ಅಂತ ಬಿಟ್ಟಿದ್ದೇವೆ. ಇನ್ನು ಸಿಎಂ ಸಿದ್ದರಾಮಯ್ಯ ಕೂಡ ಇವತ್ತು ಹೋರಾಟ ನಡೆಸ್ತೇವೆ ಅಂತ ಮಾಹಿತಿ ನೀಡಿದ್ರು. ಬರಬಹುದು. ಈಗ ಫ್ರೀಡಂ ಪಾರ್ಕ್ ನಿಂದ ರಾಜಭವನ್ ಚಲೋ ಮಾಡ್ತಾ ಇದ್ದೀವಿ. ಬಿಜೆಪಿ ಕಚೇರಿನೇ ನಾವು ಮುತ್ತಿಗೆ ಹಾಕಬೇಕಾಗಿತ್ತು, ಆದರೆ ಬೇಡ ಅಂತೇಳಿ ನಾವು ರಾಜಭವನ್ಗೆ ಮುತ್ತಿಗೆ ಹಾಕುವಂತ ಕೆಲಸ ಇವತ್ತು ನಾವು ಹಮ್ಮಿಕೊಂಡಿದ್ದೇವೆ. ಇನ್ನು ನರೇಗಾ ಹೆಸರು ಬದಲಾವಣೆ ವಿರುದ್ಧ ನಡೆಸ್ತಾ ಇರುವ ಇವತ್ತಿನ ಪ್ರತಿಭಟನೆಯಲ್ಲಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಭಾಗಿಯಾಗಲಿದ್ದಾರೆ. ಬಹುತಿಂಗಳ ನಂತರ ರಾಜ್ಯಕ್ಕೆ ಬರ್ತಾ ಇರುವ ರಣದೀಪ್ ಸಿಂಗ್ ಸುರ್ಜೇವಾಲಾ ನರೇಗಾ ಪರವಾಗಿ ಪ್ರತಿಭಟನೆ ನಡೆಸಲಿದ್ದಾರೆ. ಈಗಾಗಲೇ ಬೆಂಗಳೂರಿಗೆ ಬಂದಿರುವ ಸುರ್ಜೇವಾಲಾ ಶಿಸ್ತು ಸಮಿತಿ ಅಧ್ಯಕ್ಷ ರೆಹಮಾನ್ ಖಾನ್ ಭೇಟಿ ಮಾಡಿ ಚರ್ಚೆ ನಡೆಸಿದ್ದಾರೆ. ನರೇಗಾ ಯೋಜನೆಯಲ್ಲಿ ಅಕ್ರಮ ಆಗಿದ್ದರೆ ಚರ್ಚೆಗೆ ಸಿದ್ಧ ಅಂತ ಬೆಂಗಳೂರಿನಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ನಾನು ಪ್ರಿಯಾಂಕ್ ಕೃಷ್ಣ ಬೈರೇಗೌಡ ಯಾರಾದರೂ ಚರ್ಚೆಗೆ ಬರ್ತೇವೆ. ಅಕ್ರಮ ಆಗಿದೆ ಅಂತ ಹೇಳುವ ಬಿಜೆಪಿಗರು ನಮ್ಮ ಜೊತೆ ಚರ್ಚೆಗೆ ಬರಲಿ. ನಮ್ಮ ಕನಕಪುರಕ್ಕೆ ಅವಾರ್ಡ್ ಬೇರೆ ಸಿಕ್ಕಿದೆ, ಹೇಗೆ ಕೊಟ್ರು ಅಂತ ಡಿಕೆ ಪ್ರಶ್ನೆ ಮಾಡಿದ್ದಾರೆ. ಈಗ ಅದು ಯಾರು ಹೇಳ್ತಾರಲ್ಲ ಅವರೆಲ್ಲ ಬರಕ್ಕೆ ಹೇಳಿ ಟಿವಿಗೆ, ನಾನೇ ಬರ್ತೀನಿ. ನಾನು ಇಲ್ಲಾಂದ್ರೆ ಪ್ರಿಯಾಂಕೋ, ಇಲ್ಲಾಂದ್ರೆ ಮಿನಿಸ್ಟರ್ಸ್ ಬರ್ತಾರೆ, ಇಲ್ಲಾಂದ್ರೆ ನಮ್ಮ ಕೃಷ್ಣ ಬೈರೇಗೌಡರು, 3 ಜನದಲ್ಲಿ ಯಾರನ್ನು ನಾವು ಬರ್ತೀವಿ. ಅಕ್ರಮ ಆಗಿದ್ರೆ ಯಾಕೆ ಕನಕಪುರ ತಾಲೂಕಿಗೆ ಅವಾರ್ಡ್ ಕೊಟ್ಟರು? ಗಣರಾಜ್ಯೋತ್ಸವ ಪರೇಡ್ನಲ್ಲಿ ರಾಜ್ಯದ ಸ್ತಬ್ಧ ಚಿತ್ರಕ್ಕೆ ಅವಕಾಶ ಸಿಗದ ವಿಚಾರವಾಗಿ ಡಿಸಿಎಂ ಡಿಕೆ ಬೇಸರ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ರಾಜ್ಯ ಪ್ರತಿನಿಧಿಸ್ತಾ ಇರುವ ಕೇಂದ್ರ ಸಚಿವರು ಉತ್ತರ ಕೊಡಬೇಕು. ನಾನು ಟೀಕೆ ಮಾಡಲ್ಲ, ಕೇಂದ್ರ ಸಚಿವರೇ ಉತ್ತರ ಕೊಟ್ಟರೆ ಬಹಳ ಒಳ್ಳೆಯದು ಅಂತ ಡಿಕೆ ಹೇಳಿದ್ದಾರೆ. ನಮ್ಮ ರಾಜ್ಯಕ್ಕೆ ಅವಕಾಶ ಏನು ಕೊಟ್ಟಿಲ್ಲ, ಅದು ನಮ್ಮ ಸೆಂಟ್ರಲ್ ಮಿನಿಸ್ಟ್ರಿಗಳು ಅದಕ್ಕೆ ಉತ್ತರ ಕೊಡಬೇಕು. ನಮ್ಮ ರಾಜ್ಯವನ್ನು ಪ್ರತಿನಿಧಿಸಿದವರು ಅವರೇ ಇದಕ್ಕೆ ಉತ್ತರ ಕೊಡಬೇಕು. ಜಿಬಿಐಟಿ ಯೋಜನೆ ಬಗ್ಗೆ ಚರ್ಚೆಗೆ ಬನ್ನಿ ಅಂತ ಎಚ್ಡಿಕೆ ಹಾಕಿದ್ದ ಸವಾಲಿಗೆ ಡಿಸಿಎಂ ಡಿಕೆ ಕೂಡ ನಾನು ರೆಡಿ ಇದ್ದೀನಿ ಅಂತ ಹೇಳಿದ್ದಾರೆ. ಎಚ್ಡಿಕೆ ಯಾವತ್ತು ಹೇಳ್ತಾರೋ ಅವತ್ತು ನಾನು ಬರ್ತೀನಿ ಅಂತ ಡಿಸಿಎಂ ಡಿಕೆ ಹೇಳಿದ್ದಾರೆ. ಅವ್ರು ಯಾವತ್ತು ಹೇಳ್ತಾರೆ ನಾನು ಅದಕ್ಕೆ ರೆಡಿ ಇದ್ದೀನಿ. ಅವರು ನೀವೇ ಫಿಕ್ಸ್ ಮಾಡಿ. TV9 ಚೆನ್ನಾಗಿದೆ ಟಿವಿ, ನೀವು ಯಾವತ್ತು ಹೇಳ್ತೀರಾ ನಾನು ರೆಡಿ ಇದ್ದೀನಿ ಅಂತ ಹೇಳಿ ಅವ್ರಿಗೆ. ಇನ್ನೇನಿಲ್ಲ, ಪರವಾಗಿಲ್ಲ. ಏನು ನಾವು ರಾಜಕಾರಣದಲ್ಲಿ ಇರಬೇಕಾದವರು ಅವ್ರ ಸವಾಲನ್ನ ಅವ್ರ ಚೀಫ್ ಮಿನಿಸ್ಟರ್ ಆಗಿದ್ದಾಗೆ ನಾನು ಸ್ವೀಕಾರ ಮಾಡಿದ್ದೀನಿ. ಈಗೂ ಮಾಡೋಣ, ಭಾಳ ನಮ್ರತೆಯಿಂದ ರಾಮಮಂದಿರದಲ್ಲಿ ನಾನು ಹೇಳ್ತಾ ಇದ್ದೀನಿ ಇದನ್ನು. ಜೆಡಿಎಸ್ ನಾಯಕರ ವಿರುದ್ಧ ಶಾಸಕ ಶಿವಲಿಂಗೇಗೌಡ ಕಿಡಿಕಾರಿದ್ರು. ನನ್ನ ಬೈಯೋದಕ್ಕೆ ಮೊನ್ನೆ ಒಂದು ಸಮಾವೇಶ ಮಾಡಿದ್ರು. ಗೌಡ್ರು ಹಾಗೂ ಅವರ ಮಕ್ಕಳು ಭಾಷಣ ಮಾಡಿದ್ರು ಅಷ್ಟೇ. ನಾನು ಜೆಡಿಎಸ್ ಬಿಟ್ಟು ಹೋದರೆ ದ್ರೋಹ ಹೆಂಗಾಗುತ್ತೆ? ನಾನು ಅಲ್ಲಿದ್ದಿದ್ರೆ ಒಂದು ಸೀಟ್ ಜಾಸ್ತಿ ಆಗೋದು ಅಷ್ಟೇ. ಏನ್ ದ್ರೋಹ ಮಾಡಿದ್ದೀನಿ ಅಂತ ಶಾಸಕ ಶಿವಲಿಂಗೇಗೌಡ ಪ್ರಶ್ನೆ ಮಾಡಿದ್ರು. ಏನ್ ಮಾತಾಡೋದು? ಎಷ್ಟು ಜನ ಪಾರ್ಟಿ ಬಿಟ್ಟು ಹೋಗ್ತಾವ್ರಿ? ಎಷ್ಟು ಜನ ದಿವ್ಸಕ್ಕೆ ಹೋಗೋರು ಪಾರ್ಟಿ ಬಿಟ್ಟು? ಏನ್ ಪಾರ್ಟಿ ಬಿಟ್ಟು ಹೋಗ್ಬಿಟ್ರು ಇವ್ರು ಯಾಕೆ ಬಿಜೆಪಿ ಜೊತೆ ಹೋದ್ರು? 2028ಕ್ಕೆ ನಾವೇ ಅಧಿಕಾರಕ್ಕೆ ಬರ್ತೇವೆ ಅಂತ ಎಚ್ಡಿಕೆ ಹೇಳಿಕೆ ವಿಚಾರವಾಗಿ ಮಾತನಾಡಿದ ಸಚಿವ ಮಧು ಬಂಗಾರಪ್ಪ ಟಾಂಗ್ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ 18 ಸ್ಥಾನಕ್ಕೆ ಯಾಕೆ ಬಂದ್ರಿ ಅಂತ ಮೊದಲು ಹೇಳಲಿ. ಬಿಜೆಪಿ ಯಾಕೆ ಕಳೆದ ಚುನಾವಣೆಯಲ್ಲಿ ಸೋತಿದೆ ಅಂತ ಮೊದಲು ಹೇಳಲಿ. ಹೇಗೆ ಅವರು ಕೆಳಗೆ ಬಂದಿದ್ದಾರೆ ಅಂತ ಮೊದಲು ನೋಡಿಕೊಳ್ಳಲಿ. ಬಳಿಕ ಸಿಎಂ ಆಗೋದು ಗೆಲ್ಲೋದ್ರ ಬಗ್ಗೆ ಮಾತನಾಡಲಿ ಅಂತ ಟಾಂಗ್ ಕೊಟ್ಟಿದ್ದಾರೆ. ಅಧಿಕಾರಕ್ಕೆ ಬರ್ತೀನಿ ಅಂದ್ರಲ್ಲ, ಅದಕ್ಕೆ ನಂಬರ್ ಹೇಳಿ. ಅಧಿಕಾರ ಬರೋಕ್ಕೆ ನಂಬರ್ ಬೇಕಲ್ಲ. 60ರಿಂದ 40 ಬಂತು, 40ರಿಂದ 18 ಬಂತು. ಡಿಕ್ಲೈನ್ ಆಗ್ಬೇಕಾದ್ರೆ ಹೆಂಗೆ ಮ್ಯಾಲೆ ಹೋಗುತ್ತೆ ಅನ್ನೋದನ್ನ ನನಗಂತೂ ಗೊತ್ತಿಲ್ಲ. ಇನ್ನೊಂದು ತಿಂಗಳಲ್ಲಿ ಗ್ರಾಮ ಪಂಚಾಯತ್ ಚುನಾವಣೆ ಮುಗಿದು ಹೋಗಲಿದೆ ಅಂತ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ. ಶೀಘ್ರದಲ್ಲೇ ಚುನಾವಣೆ ನಡೆಸುವ ಸಂಬಂಧ ಚರ್ಚೆ ಮಾಡಿದ್ದೇವೆ. ಬೆಂಗಳೂರು ಹೊರತುಪಡಿಸಿ ಉಳಿದೆಡೆ ಚುನಾವಣೆ ನಡೆಸಿ ಎಂದಿದ್ದೇವೆ. ಮುಂದಿನ ತಿಂಗಳ ಒಳಗೆ ಇವೆಲ್ಲವೂ ಬಗೆಹರಿಯಲಿದೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಪಂಚಾಯತ್ಗಳ ಚುನಾವಣೆ ಈಗ ಮುಗೀತು.
ಇನ್ನೊಂದು 1 ತಿಂಗಳೊಳಗೆ ಎಲ್ಲ ಇಡೀ ರಾಜ್ಯದಲ್ಲೆಲ್ಲ ಮುಗಿದೋಗ್ಬಿಡುತ್ತೆ. ಬೆಂಗಳೂರು ಒಂದು ಬಿಟ್ಟು ಇನ್ನುಳ್ಕಿದ್ದು ಮಾಡಿ ಅಂತಲೂ ಕೂಡ ನಾವು ಕ್ಯಾಬಿನೆಟಲ್ಲಿ ಎಲ್ಲರೂ ಕೂಡ ಸಿದ್ದರಾಮಯ್ಯ ಸಾಹೇಬ್ರಿಗೆ ಹೇಳಿದ್ವಿ. ಈಗ ಐ ಥಿಂಕ್ ಲಾಟ್ ಆಫ್ ಇಶ್ಯೂಸ್ ವಿಲ್ ಸಾರ್ಟ್ ಔಟ್ ನೆಕ್ಸ್ಟ್ ಮಂತ್ ನನ್ಗೆ ಗೊತ್ತಿರೋ ಪ್ರಕಾರ. ವಾ, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.